ಕರಾವಳಿ ಉತ್ಸವ ಮೈದಾನದ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ನಿರ್ಮಾಣಕ್ಕೆ ಪಾಲಿಕೆ ಸಜ್ಜಾಗಿದೆ. ಮಂಗಳೂರು ಪಾಲಿಕೆ ವಿರುದ್ಧ ಕ್ರೀಡಾಪಟುಗಳು, ವಾಯು ವಿಹಾರಿಗಳು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಫುಡ್ ಸ್ಟ್ರೀಟ್ ನಿರ್ಮಾಣದಿಂದಾಗಿ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಕರಾವಳಿ ಉತ್ಸವ ಮೈದಾನದ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ನಿರ್ಮಾಣ ಮಾಡಬೇಕು ಅಂತ ಪಾಲಿಕೆ ಸಜ್ಜಾಗ್ತಾ ಇದ್ರೆ ಪಾಲಿಕೆಯ ವಿರುದ್ಧ ಕೆಲ ಕ್ರೀಡಾಪಟುಗಳು ಜೊತೆಗೆ ವಾಹನ ಸವಾರರು ಸೇರಿದಂತೆ ಇಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇಲ್ಲಿ ಫುಡ್ ಸ್ಟ್ರೀಟ್ ನಿರ್ಮಾಣ ಆಯಿತು ಅಂದ್ರೆ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಕ್ರೀಡೆಗೆ ಅಂತ ಮೀಸಲಿರುವ ಮೈದಾನದ ರಸ್ತೆಯನ್ನ ದುರ್ಬಳಕೆ ಮಾಡಿಕೊಳ್ಳುವುದು ಸರಿಯಲ್ಲ. ವಾಕಿಂಗ್ ಟ್ರ್ಯಾಕ್ಗೆ, ಶಟಲ್ ಮೈದಾನಕ್ಕೆ ಬರುವವರು ಸೇರಿದಂತೆ ಎಲ್ರಿಗೂ ಕೂಡ ಅನಾನುಕೂಲ ಆಗುತ್ತೆ ಇಲ್ಲಿ. ಹೀಗಾಗಿ ಇಲ್ಲಿ ಫುಡ್ ಸ್ಟ್ರೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಕ್ರೀಡೆಗೆ ಸಂಬಂಧಪಟ್ಟಂತೆ ಮೀಸಲಿಟ್ಟಂತ ಜಾಗದಲ್ಲಿ ಫುಡ್ ಸ್ಟ್ರೀಟ್ ಮಾಡೋದು ಬೇಡ. ರಸ್ತೆಯಲ್ಲಿ ನೆಟ್ಟಿರುವ ಗಿಡಗಳಿಗೂ ಇದರಿಂದ ಹಾನಿಯಾಗುತ್ತೆ. ಮೈದಾನಕ್ಕೆ, ವಾಯು ವಿಹಾರಕ್ಕೆ ತೆರಳುವವರಿಗೂ ಕೂಡ ಸಮಸ್ಯೆ ಉಂಟಾಗುತ್ತೆ. ಫುಡ್ ಸ್ಟ್ರೀಟ್ನ ತ್ಯಾಜ್ಯಗಳು ಮೈದಾನಕ್ಕೆ ಸೇರುವಂತ ಸಾಧ್ಯತೆ ಇದೆ. ಹೀಗಾಗಿ ನಿರ್ಮಾಣ ಮಾಡೋದು ಬೇಡ ಅಂತ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕ್ರೀಡೆಗೆ ಅಂತ ಇಟ್ಟಿರುವಂತ ಜಾಗದಲ್ಲಿ, ಕ್ರೀಡಾ ಮೈದಾನಕ್ಕೆ ಅಂತ ಇರುವಂತ ಜಾಗದಲ್ಲಿ ಫುಡ್ ಸ್ಟ್ರೀಟ್ ಅನಾವಶ್ಯಕ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. Save Karawali ground! 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 ದಿನದಲ್ಲಿ ಇಲ್ಲಿ ಕರಾವಳಿ ಗ್ರೌಂಡ್ ಅನ್ನುವಂಥದ್ದು ಈ ಪರಿಸರದಲ್ಲಿ ಒಂದು ಗ್ರೌಂಡ್ ಮಾತ್ರ ಆಟೋಟಕ್ಕೆ ಇರುವಂಥದ್ದು. ಇದನ್ನ ಈ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಕರಾವಳಿ ಗ್ರೌಂಡಿನ ಸೈಡ್ ನಲ್ಲಿ ಇರುವಂತ ಈ ರಸ್ತೆಯನ್ನ ಫುಡ್ ಸ್ಟ್ರೀಟ್ ಮಾಡ್ಬೇಕಂತ ಹೊರಟಿದ್ದಾರೆ. ಈಗ ಇರುವಂತ ಈ ಒಂದು ಆಟದ ಮೈದಾನ ಅನ್ನೋದು ಅದು ನಾಳೆ ಕೊಂಪೆ ಸಾರುವಂತ ಜಾಗ ಆಗ್ಬಹುದು. ಆದ್ರಿಂದ ಎಚ್ಚೆತ್ತುಕೊಂಡು ಅದನ್ನ ಈ ಜಾಗವನ್ನ ಅವರು ಮರುಪರಿಶೀಲಿಸಿ ಈ ಆಟದ ಮೈದಾನವನ್ನ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಆಡ್ಲಿಕ್ಕೆ ಇರುವ ರೀತಿಯಲ್ಲಿ ಅದನ್ನ ಇಡಬೇಕು. ಯಾಕಂದ್ರೆ ಮಂಗಳ ಕ್ರೀಡಾಂಗಣದ ವ್ಯವಸ್ಥೆ ಆಗುವಾಗ ತಂದು ಹಾಕಿದ ಮಣ್ಣನ್ನ ಇವತ್ತಿಗೂ ತೆಗಿಲಿಲ್ಲ. ಕಳೆದ 2 ವರ್ಷಗಳಿಂದ ಇಲ್ಲಿ ಮಣ್ಣನ್ನಾಗಿದೆ. ಇಲ್ಲಿ ಸಂಜೆ ಸಮಯದಲ್ಲಿ ಆಲ್ರೆಡಿ ಇಲ್ಲಿ ಬೇಡದಿದ್ದ ಪ್ಲಾಸ್ಟಿಕ್ ಬಾಟಲ್ಗಳನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ಈ ಮುಂದೆ ಫುಡ್ ಕೋರ್ಟ್ ಆದ್ರೆ ಈ ಕರಾವಳಿ ಮೈದಾನದ ಏನ್ ಅಂಗಣ ಇದೆ ಇದನ್ನ ಕಸದ ಕೊಂಪೆ ಆಗುವಂತದ್ದು ಯಾವುದೇ ಡೌಟ್ ಇಲ್ಲ. ಆದ್ರಿಂದಾಗಿ ಇದನ್ನ ತಕ್ಷಣ ಈ ನಿರ್ಧಾರವನ್ನ ಅವರು ಹಿಂತೆಗೆದುಕೊಳ್ಬೇಕು. ಇವತ್ತಿನ ದಿನದಲ್ಲಿ ಇಲ್ಲಿ ಕರಾವಳಿ ಗ್ರೌಂಡ್ ಅನ್ನುವಂಥದ್ದು ಈ ಪರಿಸರದಲ್ಲಿ ಒಂದು ಗ್ರೌಂಡ್ ಮಾತ್ರ ಆಟೋಟಕ್ಕೆ ಇರುವಂತದ್ದು. ಇದನ್ನ ಈ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಕರಾವಳಿ ಗ್ರೌಂಡಿನ ಸೈಡ್ ನಲ್ಲಿ ಇರುವಂತ ಈ ರಸ್ತೆಯನ್ನ ಫುಡ್ ಸ್ಟ್ರೀಟ್ ಮಾಡ್ಬೇಕಂತ ಹೊರಟಿದ್ದಾರೆ. ಈಗ ಇರುವಂತ ಈ ಒಂದು ಆಟದ ಮೈದಾನ ಅನ್ನೋದು ಅದು ನಾಳೆ ಕೊಂಪೆ ಸಾರುವಂತ ಜಾಗ ಆಗ್ಬಹುದು. Save Karawali ground! 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 ದಿನಗಳಲ್ಲಿ ನಾವು ಇಲ್ಲಿ ಕರಾವಳಿ ಮೈದಾನದಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸು ಎಲ್ಲರೂ ವಾಕಿಂಗ್ ಮಾಡ್ತಾರೆ. ಎಲ್ಲ ನಮಗೆ ಬೇರೆ ಅವಕಾಶವೂ ಇಲ್ಲ ಇಲ್ಲಿ ಈಗ ವಾಕಿಂಗ್ ಮಾಡಲಿಕ್ಕೆಲ್ಲ. ಹೀಗಿರುವಾಗ ಇಲ್ಲಿ ಈಗ ಫುಡ್ ಕೋರ್ಟ್ ಅಂತೇಳಿ ಮಾಡಿಕೊಂಡು ಇದ್ದಂತಹ ರೋಡನ್ನು ಸಣ್ಣದು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಈಗ ರೋಡನ್ನು ಅಗಲಾಗಬೇಕು ಅಂತೇಳಿ ಅಗಲ ಮಾಡುವ ಸಂದರ್ಭದಲ್ಲಿ ಈ ರೀತಿ ಸಪುರ ಮಾಡಿದರೆ ಒಂದು ವೆಹಿಕಲ್ ಮಾತ್ರ ಪಾಸ್ ಆಗ್ಬೋದು ವಿನಃ ಇನ್ನೊಂದು ಸ್ಕೂಟರ್ ಸಹ ಪಾಸ್ ಆಗುವುದಿಲ್ಲ. ಇದು ಎಲ್ಲ ಶಟ್ಲ್ ಗ್ರೌಂಡ್ನವರಿಗೂ, ವಾಕಿಂಗ್ ಗ್ರೌಂಡ್ನವರಿಗೂ ಎಲ್ಲರಿಗೂ ತುಂಬ ಅನಾನುಕೂಲ. ಇಲ್ಲಿ ನಾವು ಇಷ್ಟೆಲ್ಲ ಗಿಡಗಳನ್ನೆಲ್ಲ ನೆಟ್ಟು ಪೋಷಣೆ ಮಾಡಿ ಇಷ್ಟೆಲ್ಲ ಮಾಡ್ತೇವೆ. ಇದು ದಿವಸದಾಗಿ ನಾವು ಅಭಿವೃದ್ಧಿ ಅಂತ ಹೇಳಿಕೊಂಡು ಇದನ್ನು ಅಭಿವೃದ್ಧಿ ಮಾಡೋದು ಬಿಟ್ಟು ಇದನ್ನು ಇನ್ನೂ ಸಂಕುಚಿತ ಮಾಡಿಕೊಂಡು ಸಣ್ಣದು ಮಾಡಿಕೊಂಡು ಎಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ. ಇದರಿಂದ ಯಾರಿಗೂ ಪ್ರಯೋಜನ ಆಗುತ್ತೆ ಅಂತ ಕಾಣುವುದಿಲ್ಲ. ಇವನ್ ಆ ಫುಡ್ ಕೋರ್ಟ್ ಅವರಿಗೆ ಅಲ್ಲಿ ನಿಲ್ಲಿಸಿದವರಿಗೆ ಅದು ಕಾಲು ಸಾಕಾಗಲಿಲ್ಲ. ಇಲ್ಲಿ ಹೋಗೋರಿಗೂ ಅನಾನುಕೂಲ ಆಗ್ತದೆ. ಮೇನ್ ದಾರಿಯನ್ನೇ ಇವರು ಸಪುರ ಮಾಡಿತ್ತು ಅಂತೇಳಿ ಆದರೆ ಹಾಗಾದರೆ ಇದು ಎಂಥ ಸ್ಮಾರ್ಟ್ ಸಿಟಿ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಇಷ್ಟು ಬೆಳಗಿನ ಜಾವದಲ್ಲಿ ಇಷ್ಟು ಜನ ವಾಕಿಂಗ್ ಬರ್ತಾರೆ, ಎಲ್ಲ ಬರ್ತಾರೆ. ಎಲ್ಲರಿಗೂ ಇದು ತುಂಬ ಅನಾನುಕೂಲ ಆಗುತ್ತೆ.